ಈ ಬಾರಿ ನೀರಿನ ಮೇಲೆ ಧ್ವಜಾರೋಹಣ ನಡೆಸುವ ಮೂಲಕ ಗಣರಾಜ್ಯೋತ್ಸವವನ್ನು ಆಚರಿಸಲಾಗಿದ್ದು, ಇದು ವಿನೂತನ ಹಾಗೂ ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಹೌದು, ಜಬ್ಬಿನಮೊಗರ್ನ ನದಿ ತಟದಲ್ಲಿ ಪ್ರಥಮ ಬಾರಿಗೆ ನಿರ್ಮಿಸಲಾದ ಬೋಟ್ ಆಂಬ್ಯುಲೆನ್ಸ್ ಮೀನುಗಾರರ ಪಾಲಿಗೆ ಅತ್ಯಂತ ಸ್ಮರಣೀಯಗೊಳಿಸಲು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನದಿ ತಟದಲ್ಲಿ ಬೋಟ್ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಳಿಸಿದ ಖಾದರ್ ಅವರು ವಿಧಾನ ಪರಿಷತ್ ಸದಸ್ಯರಾದ BM ಫಾರೂಕ್ ಜೊತೆ ಅದೇ ಬೋಟಿನಲ್ಲಿ ತೆರಳಿ ನದಿ ಮಧ್ಯೆ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದರು. ಎರಡನೇದಾಗಿ ಇವತ್ತು ನಮ್ಮ ಈ ಒಂದು ಗಣರಾಜ್ಯೋತ್ಸವವನ್ನು ಇವತ್ತು ನಮ್ಮ ನದಿ ಮಧ್ಯದಲ್ಲೇ ನೀರಿನಲ್ಲಿ ಬೋಟ್ನಲ್ಲಿ ನಿಂತು ಬಹುಶಃ ಫ್ಲಾಗ್ ಹಾಸ್ಟಿಂಗ್ ಮಾಡುವ ಒಂದು ಐತಿಹಾಸಿಕವಾದ ಒಂದು ದೇಶ ಪ್ರೇಮ ಅಂತ ಹೇಳಿಕ್ಕೆ ನಾನು ಇಚ್ಛಿಸುವಂತು. ನಾನಿರಲಿ ಮುಂದೆ ನಮ್ಮ ಫಾರೂಕ್ ಎಲ್ಲ ಕಡೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದೆ ಬಹಳಷ್ಟು ವರ್ಷದಿಂದ. ಈ ನಮ್ಮ ನೀರಿನಲ್ಲಿ ಮಧ್ಯದಲ್ಲಿ ಇವತ್ತು ಫ್ಲಾಗ್ ಹಾಸ್ಟಿಂಗ್ ಮಾಡೋದು ನಮ್ಮ ಮೊದಲ ಬಾರಿ ಇವತ್ತು ಆಗಿದೆ. ಆದ ಕಾರಣ ಯಾಕೆ ಹೇಳಿದ್ರೆ ಇದು ಯೋಚನೆ ಮಾಡಲಿಕ್ಕೆ ಮತ್ತು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ಇದನ್ನು ಕಾಣ್ತಿರ್ಬೋದು ಅಷ್ಟು ಸುಲಭ ಇಲ್ಲ, ನೋಡುವಾಗ ಸುಲಭವಾಗಿ ಕಾಣ್ತಾರೆ. ಈ ರೀತಿ ಆಲೋಚನೆ ಮಾಡ್ಬೋದು ಮತ್ತು ಈ ಶ್ರಮ ಪಡಬೇಕಂತ ಹೇಳಿದ್ರೆ ಅಷ್ಟೇ ಅವರ ಪ್ರಾಮಾಣಿಕತೆ, ಬದ್ಧತೆ, ನಿಯತ್ತು ಮತ್ತು ದೇಶ ಪ್ರೇಮ ನಮಗೆ ಎದ್ದು ಇವತ್ತು ಕಾಣ್ತದೆ. 77ನೇ ವರ್ಷದ ಗಣರಾಜ್ಯೋತ್ಸವದ ನಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ವಿನೂತನ ಕಾರ್ಯಕ್ರಮ ಬಹುಶಃ ಇತಿಹಾಸದಲ್ಲಿ ಈ ನೀರಿನ ಮೇಲೆ ನಮ್ಮ ಸದಾಶಿವ ಹೇಳಿದಂಗೆ ಒಂದು ನೀರಿನ ಮೇಲಿಂತು ಒಂದು ಧ್ವಜವನ್ನು ಉತ್ತರಿಸಿದಂಥ ಈ ಒಂದು ಕಾರ್ಯಕ್ರಮವನ್ನು ಉಳ್ಳಾಲದ ನಮ್ಮ ಹನೀಫ್ರವರ ನೇತೃತ್ವದಲ್ಲಿ ಒಂದು ಮಾಡಿರುವಂಥ ಎಲ್ಲರಿಗೂ ಒಂದು ಮೆಚ್ಚುವಂಥ ಕೆಲಸ. ಬಹುಶಃ ಇವತ್ತು 77ನೇ ನಾವು ಈ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ತಿಳಿಸಬೇಕಾದ್ರೆ ಇದೊಂದು ಇತಿಹಾಸ ಅಂತ ಹೇಳಬೇಕು ನಾವು ಹೇಳಿದ ಪ್ರಕಾರ. ಬಳಿಕ ಸೈರನ್ ಮೊಳಗಿಸುತ್ತಾ ತೆರಳಿದ ಬೋಟ್ನಲ್ಲಿ ಖಾದರ್ ಹಾಗೂ ಗಣ್ಯರು ಒಂದು ಸುತ್ತು ಬಂದು ಬಳಿಕ ಖಾದರ್ ಬೇರೆ ಕಾರ್ಯಕ್ರಮಕ್ಕೆ ತೆರಳಿದ್ರೆ ಇತರರು ಬೋಟ್ನಲ್ಲಿ ಉಳ್ಳಾಲಕ್ಕೆ ತೆರಳಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿಶೇಷ ಅಂದ್ರೆ ಈ ಸಂದರ್ಭ ಕೇರಳ ಮೂಲದ ಯುವಕರ ಕೋಲಾಟ ನೃತ್ಯ ಮನರಂಜನೆಯನ್ನ ನೀಡಿತು.